ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನ್ವಿ ಸಚಿನ್. ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕರ್ಸ್ ಚಾನೆಲ್. ಇವತ್ತು ಭಯಂಕರ ಮಳೆ, ಎಲ್ರಿಗೂ ಚಳಿ ಹಿಡಿದೋಗಿದೆ. ನಾನು ಅದಕ್ಕೆ ಸ್ವೆಟ್ರ್ ಹಾಕಿ ಕೂತಿದ್ದೇನೆ. ಈ ಮಳೆ ಬರುವಾಗ ಎಲ್ಲರೂ ಸಹ ಏನಾದರೂ ಬಿಸಿ ಬಿಸಿ ಮಾಡಿಕೊಡು ಅಂತ ಹಿಂದೆ ಬಿದ್ದಿದ್ದಾರೆ. ಸೊ ನಾನಿವತ್ತು ನೀರುಳ್ಳಿ ಬಜೆ ಮಾಡಿ ಕೊಡ್ತಾ ಇದ್ದೇನೆ. ಸೊ ಇದು ಕ್ವಿಕ್ಕಾಗಿ ಐಡಿಯಾ ಬಂತು. ಈಸಿ ಇದೆ ಅಲ್ಲ, ರೆಸಿಪಿನೂ ಈಸಿ ಇದೆ ಮತ್ತು ಕ್ವಿಕ್ಕಾಗಿ ಆಗ್ತದೆ. ಚಾದೊಟ್ಟಿಗೆ ತಿನ್ನಲಿಕ್ಕೆ ಕುರ್ಕುರಿ ಒಳ್ಳೆ ಆಗ್ತದೆ. ಹಾಗೆ ಈ ರೆಸಿಪಿ ಮಾಡ್ತಾ ಇದ್ದೇನೆ. ಬನ್ನಿ ರೆಸಿಪಿ ಶುರು ಮಾಡೋಣ. ಈಗ ನೋಡಿ, ನಾನೊಂದು 5 ಸಣ್ಣ ಸಣ್ಣ ಈರುಳ್ಳಿ ತೊಗೊಂಡಿದ್ದೇನೆ. ಇದನ್ನೀಗ ಕಟ್ ಮಾಡುವ ನಾವು. ಹೀಗೆ ಅರ್ಧ ಕಟ್ ಮಾಡ್ಕೊಳ್ಳೋದು ಮತ್ತು ಈಗ ಉದ್ದಕ್ಕೆ ಚೀರಬೇಕು ಇದನ್ನು. ಈರುಳ್ಳಿ ಬಜೆಗೆ ಹೀಗೆ ಕಟ್ ಮಾಡೋದು. ತುಂಬ ಸುಲಭದ ರೆಸಿಪಿ ಇದು, ಕ್ವಿಕ್ಕಾಗಿ ಆಗ್ತದೆ. ಆಮೇಲೆ ಇದನ್ನು ಹೀಗೆ ಬಿಡಿಸ್ಕೊಳ್ಬೇಕು. ಈಗ ಉದ್ದ ಅನಿಸಿದರೆ ಅದನ್ನು ಪುನಃ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ಒಳ್ಳೆ ಸೂಪರ್ ಆಗ್ತದೆ ಇದು. ಚಾದೊಟ್ಟಿ ಬರಬೇಕು ನೀರುಳ್ಳಿ ಕಟ್ ಮಾಡಿದ್ದು. ನೀರುಳ್ಳಿ ಬಜೆ ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ. ಕಟ್ ಮಾಡುವಾಗ ಕಣ್ಣಲ್ಲಿ ನೀರು ಬರ್ತದೆ. ಹೀಗೆ ಹಾಕುವ ಎಲ್ಲ ಹಾಕಿ ಈ ರೀತಿ ಕಿವುಚಿದ್ರೆ ಆಯ್ತು, ಎಲ್ಲ ಸಪ್ರೇಟ್ ಆಗ್ತದೆ. ಈ ನೀರುಳ್ಳಿ ಕಟ್ ಮಾಡಿ ಆಗಿದೆ. ಈಗ ನಾನು ಇದಕ್ಕೆ ಪುಟ್ಟು ಕಲ್ಲಿಗೆ ಒಂಚೂರು ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ. ಆಮೇಲೆ ಒಂಚೂರು ಜೀರಿಗೆ ಹಾಕ್ತಾ ಇದ್ದೇನೆ. ಇದನ್ನೊಂಚೂರು ಪುಡಿ ಮಾಡ್ಕೊಳ್ತೇನೆ. ಹೀಗೆ ಇದು ಒಳ್ಳೆಯದಾಗ್ತದೆ ನೀರುಳ್ಳಿ ಬಜಿಗೆ ಹೀಗೆ ಪುಡಿ ಮಾಡಿ ಹಾಕಿದರೆ. ಪುಡಿ ಹಾಕೋದ್ಕಿಂತ ಈ ರೀತಿ ಇಡಿಯನ್ನು ಸ್ವಲ್ಪ ಹೀಗೆ ಪುಡಿ ಮಾಡಿ ಹಾಕಿದರೆ ಒಳ್ಳೆ ಫ್ಲೇವರ್ ಬರ್ತದೆ. ನೋಡಿ, ಪುಡಿ ಆಯಿತು. ಇನ್ನು ಚೂರು ಪುಡಿ ಮಾಡ್ಬೋದಾ ಅಂತ. ನೋಡಿ, ಪುಡಿ ಆಯಿತು. ಈ ಪುಡಿಯನ್ನೀಗ ನಾನು ಈ ರೆಡಿ ಮಾಡಿಟ್ಟಂಥ ನೀರುಳ್ಳಿ ಪೀಸಸ್ಗೆ ಹಾಕ್ತೇನೆ. ಈಗ ನೋಡಿ, ಚೂರು ಓಂಕಾಳು ಇದೆ, ಇದನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಓಂಕಾಳು ಹಾಕಲೇಬೇಕು. ಯಾವುದೇ ಬಜ್ಜಿ ಮಾಡಲಿ ಓಂಕಾಳು ಹಾಕಬೇಕು, ಅದರಿಂದ ಆ್ಯಸಿಡಿಟಿ ಎಲ್ಲ ಆಗೋದಿಲ್ಲ. ಆಮೇಲೆ ಚೂರು ನಾನು ಹಿಂಗಿನ ಹುಡಿ ಹಾಕ್ತೇನೆ. ಈಗ ಇದಕ್ಕೆ ಒಂಚೂರು ಅರಿಶಿನ ಹುಡಿ ಹಾಕುವ, ಕಲರ್ ಒಳ್ಳೆ ಬರ್ತದೆ ಬಜ್ಜದ್ದು. ಖಾರದ ಪುಡಿ ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಕಟ್ ಮಾಡಿಟ್ಟಂಥ ಕರಿಬೇವು ಇದೆ, ಅದು ಹಾಕ್ತಾ ಇದ್ದೇನೆ. ಈಗ ನಾನು ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೇನೆ, 1 ಕಪ್ಪಷ್ಟು ಹಾಕ್ತಾ ಇದ್ದೇನೆ. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಬೇಕು. ಆಮೇಲೆ ಚೂರು ಗರಿ ಬರಲಿ ಅಂತೇಳಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ, ಅದು ಸಹ ಹಾಕ್ತಾ ಇದ್ದೇನೆ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟಿಗೀಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳುವ ಎಲ್ಲ ಕಡೆ.
ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಎಲ್ಲ ಕಡೆ ಹಿಟ್ಟು ತಾಗಿತ್ತು. ಈಗ ಚೂರು ನೀರು ಹಾಕುವ. ತುಂಬ ನೀರು ಹಾಕಬಾರ್ದು ಇದಕ್ಕೆ, ಈರುಳ್ಳಿ ನೀರು ಬಿಟ್ಕೊಳ್ತದೆ. ನೋಡಿ ಹೀಗೆ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ಳುವ. ಹಾಗೆ ಅಂತೇಳಿ ಒಂದೊಮ್ಮೆ ಡ್ರೈ ಮಾಡೋದಲ್ಲ, ಸ್ವಲ್ಪ ಬೇಕು ನೀರಿನ ಪಸೆ ಕೂಡ. ಹೀಗೆ ಕಿವುಚಿ ಎಲ್ಲ ಕಡೆ ಮಿಕ್ಸ್ ಮಾಡೋದು. ಹೀಗೆ ಮಾಡಿದರೆ ನೀರುಳ್ಳಿ ಬಜ್ಜಿ ಕ್ರಿಸ್ಪಿ ಆಗ್ತದೆ. ನಾವು ತುಂಬ ನೀರು ಹಾಕಿ ಬೇರೆ ಎಲ್ಲ ಬಜೆ ಮಾಡ್ತೇವಲ್ಲ, ಅಂದರೆ ಹಿಟ್ಟು ತೆಳ್ಳಗೆ ಹಿಟ್ಟು ಮಾಡಿ ಎಲ್ಲ ಮಾಡ್ತೇವಲ್ಲ, ಹಾಗೆ ಮಾಡಿದರೆ ಬಜೆ ಕ್ರಿಸ್ಪಿ ಬರೋದಿಲ್ಲ, ಸಾಫ್ಟ್ ಆಗ್ತದೆ. ನೀರುಳ್ಳಿ ಬಜೆ ಕ್ರಿಸ್ಪಿನೇ ಇರಬೇಕು, ಸಾಫ್ಟ್ ಆದರೆ ಅದು ಮಜಾ ಬರೋದಿಲ್ಲ. ಚೂರು ನೀರು ಆ್ಯಡ್ ಮಾಡೋದು. ತುಂಬ ಒಮ್ಮೆಲೆ ಹಾಕಿದರೆ ಹೊರಗಡೆ ಬಳ್ಳ ಈ ನೀರುಳ್ಳಿ ಬಜೆಯಲ್ಲಿ ಬರ್ಬೋದು ಅಲ್ವಾ? ಹೀಗೆ ಮಾಡುವ. ಇರಲಿ, ಒಂದು 5 ನಿಮಿಷ ಬಿಡುವ ಇದನ್ನು ಸೆಟ್ಟಾಗಲಿ ಒಳ್ಳೆ. ನೋಡಿ ಸ್ವಲ್ಪ ಒಂದು 5-10 ನಿಮಿಷ ಬಿಟ್ಟೆ, ಒಳ್ಳೆ ನೆಂದಿದೆ. ಈಗ ಎಣ್ಣೆ ಕೂಡ ನೋಡಿ ಇಲ್ಲಿ ಬಿಸಿಗೆ ಇಟ್ಟಿದ್ದೇನೆ ನಾನು. ಎಣ್ಣೆ ಒಂಚೂರು ಬಿಸಿ ಆಗಲಿ, ಇನ್ನೊಂಚೂರು. ಆಮೇಲೆ ಇದನ್ನು ಎಣ್ಣೆಗೆ ಬಿಡುವ. ಬಿಸಿ ಬಿಸಿ ತಿನ್ನಲಿಕ್ಕೆ ಒಳ್ಳೆ ಆಗ್ತದೆ. ಈಗ ಎಣ್ಣೆ ಬಿಸಿ ಆದದ್ದು ಸಾಕು. ನಾನೀಗ ಬಜ್ಜಿ ಬಿಡ್ತೇನೆ. ಹೇಗೂ ಬಿಡ್ಬೋದು, ಇದು ಶೇಪ್ ಅಂತ ಇರಲ್ಲ ಇದಕ್ಕೆ. ಹೀಗೆ ಒಂದು ಮುಷ್ಟಿ ತಗೊಂಡು ನಾವು ಹೀಗೆ ಬಿಡಬೇಕು. ಒಂದು 4 ಬಿಟ್ಟೆ ನಾನೀಗ. ಒಂಚೂರು ಹೊತ್ತಾದ್ಮೇಲೆ ಅದನ್ನು ಮಗ್ಚಿ ಹಾಕುವ. ನೋಡಿ ನೋಡಿ ಈ ರೀತಿ ನಾನು ಮಗ್ಚಿ ಹಾಕ್ತಾ ಇದ್ದೇನೆ. ಒಂದು ಸೈಡ್ ಫ್ರೈ ಆಯಿತು, ಇನ್ನೊಂದು ಸೈಡ್ ಆಗಲಿ. ಮಗ್ಚಿ ಹಾಕಿದೆ. ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಇದೆ ಬಜ್ಜದ್ದು. ಮಳೆ ಬರುವಾಗ ಇದರ ಪರಿಮಳ ಒಂದು ಮಾರು ದೂರ ಬರ್ತದೆ, ಅಷ್ಟು ಒಳ್ಳೆ ಪರಿಮಳ ಹಾರ್ತದೆ ಇದರದ್ದು ಎಲ್ಲ ಕಡೆ. ನಾನೀಗ ಬಜೆ ಮಾಡ್ತಾಯಿದ್ರೆ ನನಗೆ ಅಕ್ಕಪಕ್ಕದವ್ರು ಕೇಳ್ತಾರೆ, ಎಂಥ ನೀರುಳ್ಳಿ ಬಜೆ ನಿಮ್ಮ ಮನೆಯಲ್ಲಿ ಅಂತ. ಇದರ ಪರಿಮಳ ಹಾಗೆ ಎಲ್ಲ ಕಡೆ ಓಡ್ತದೆ ಇದು. ಸ್ವಲ್ಪ ರೋಸ್ಟ್ ಆಗಲಿ, ಇನ್ನು ಸ್ವಲ್ಪ ಕಲರ್ ಒಂಚೂರು ಇನ್ನೂ ಡಾರ್ಕ್ ಆಗಲಿ. ನೋಡಿ ಇದು ಸಾಕು ಫ್ರೈ ಆದದ್ದು. ತೆಗಿತಿದ್ದೇನೆ ನಾನು. ಈಗ ಸ್ವಲ್ಪ ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳುವ, ಎಣ್ಣೆ ಎಲ್ಲ ಬಿಟ್ಕೊಳ್ತದೆ. ಎಣ್ಣೆ ಇನ್ನೊಂಚೂರು ಬಿಸಿ ಆಗಲಿ. ಈಗ ಇನ್ನೊಂದು ರೌಂಡ್ ಬಿಡ್ತೇನೆ ನಾನು ಬಜೆ. ಇದನ್ನು ಚಿಕ್ಕ ಸೈಜಲ್ಲೂ ಬಿಡ್ಬೋದು ನೀವು, ಸ್ವಲ್ಪ ಸ್ವಲ್ಪ ಹಾಕಬೇಕು. ನಾನು ಸ್ವಲ್ಪ ದೊಡ್ಡದೇ ಬಿಡ್ತಾ ಇದ್ದೇನೆ.
ಹೀಗೆ ಚಿಕ್ಕ ಸೈಜಲ್ಲೂ ಬಿಡ್ಬೋದು. ಸೆಕೆಂಡ್ ರೌಂಡು ತೆಕ್ಕೊಳ್ತಾ ಇದ್ದೇನೆ ನಾನು. ಈಗ ನೋಡಿ ಬಜೆ ಎಲ್ಲ ನಂದು ಕಾಯಿಸಿ ಆಯಿತು. ಈಗ ನಾನೊಂದು ಕರಿಬೇವನ್ನು ಸಹ ಇದರಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಇದು ಒಳ್ಳೆಯದಾಗ್ತದೆ. ಈಗ ಒಂದು 2 ಮೆಣಸು ಸಹ ಕಾಯಿಸ್ಕೊಳ್ತೇನೆ ಇದರಲ್ಲಿ. ಇದು ನಾನೊಂದು ಚೀರ ಹಾಕಿದ್ದೇನೆ, ಹಾಗೆ ಇಡೀ ಕಾಯಿಸ್ಲಿಕ್ಕೆ ಆಗೋದಿಲ್ಲ, ಮುಖದ ಬರ್ತದೆ. ನಾನು ಚೂರು ಚೀರ ಹಾಕಿ ಕಾಯಿಸ್ತಾ ಇದ್ದೇನೆ. ಇದು ಒಳ್ಳೆ ಆಗ್ತದೆ ಕಾಂದ ಬಜ್ಜಿ ಒಟ್ಟಿಗೆ. ಕರಿಬೇವು ಮತ್ತು ಮೆಣಸು ಆಪ್ಷನಲ್, ನಮಗೆ ಇಷ್ಟ ಆಗ್ತದೆ ಅಂತ ನಾನು ಕಾಯಿಸ್ತಾ ಇದ್ದೇನೆ ಅಷ್ಟೆ. ಈಗ ಕ್ರಿಸ್ಪಿ ಕರಿಬೇವು ನಮ್ಮ ಕಾಂದ ಬಜ್ಜಿ ಮೇಲೆ ಹಾಕ್ತಾ ಇದ್ದೇನೆ ನಾನು. ಡೆಕೋರೇಟಿವ್ ಪರ್ಪಸ್ ಹಾಕಿದ್ದು, ಮತ್ತು ಇದು ತಿನ್ನಲಿಕ್ಕೂ ಕ್ರಿಸ್ಪಿ ಒಳ್ಳೆಯದಾಗ್ತದೆ ಕರಿಬೇವನ್ನು. ನೋಡಿ, ಒಂದು ಪ್ಲೇಟ್ ಫುಲ್ಲು ಬಜೆ ರೆಡಿ ಆಯಿತು. ಅದರೊಟ್ಟಿಗೆ ನಾನು ಸಾಸ್ ಕೂಡ ಸರ್ವ್ ಮಾಡಿದ್ದೇನೆ. ಈಗ ನೋಡಿ ಬಜಿ ರೆಡಿ ಆಯಿತು. ಇದರೊಟ್ಟಿಗೆ ಬಿಸಿ ಬಿಸಿ ಚಹಾ ಕುಡಿಲಿಕ್ಕೆ ಮಜವೋ ಮಜಾ, ಸೂಪರ್ ಆಗ್ತದೆ. ಚಹಾದೊಟ್ಟಿಗೆ ಕಾಂದ ಬಜ್ಜಿ ಮತ್ತು ಸ್ವಲ್ಪ ಸಾಸ್ ಸೈಡಲ್ಲಿ.